ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಾರ್ಚ್ 30 ಯುಗಾದಿ ಹಬ್ಬ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನವೆಂದು ಆರಾಧಿಸ್ತೇವೆ. ಈ ದಿನ ಅದೆಷ್ಟು ಮಹತ್ವದ್ದು ಅಂದ್ರೆ ವಸಂತ ಕಾಲವೂ ಕೂಡ ಆರಂಭವಾಗುತ್ತೆ. ಈ ಪ್ರಕೃತಿಯು ಫಲವತ್ತಳಾಗ್ತಾಳೆ. ಮರ ಗಿಡಗಳು, ಇಡೀ ವಾತಾವರಣಕ್ಕೆ ಚೈತನ್ಯ ಬರುತ್ತೆ. ಅಷ್ಟೇ ಅಲ್ಲ, ಸಕಲ ಜೀವರಾಶಿಗಳಲ್ಲೂ ಹೊಸ ಹುರುಪು ಜೀವ ತಳೆಯುತ್ತೆ. ಆದ್ರೆ ಈ ವರ್ಷ ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ಹೇಳಬಹುದು. ಯಾಕಂದ್ರೆ ಮಾರ್ಚ್ 30ರಂದೇ ಮತ್ತೊಂದು ಶುಭ ಗಳಿಗೆ ಆರಂಭವಾಗ್ತಿದೆ. ಅದುವೇ ಲಲಿತಾ ನವರಾತ್ರಿ. ಈ ವರ್ಷ 2 ಹಬ್ಬಗಳು ಜೊತೆಯಾಗಿ ಬಂದಿರೋದ್ರ ಹಿಂದೆ ಒಂದು ಮಹತ್ತರವಾದ ಶಕ್ತಿಯೂ ಅಡಗಿದೆ. ಸಾಕ್ಷಾತ್ ದುರ್ಗೆ ಲಲಿತಾಂಬಿಕೆಯೇ ಈ ದಿನದಿಂದ ಇನ್ನೂ 9 ದಿನಗಳು ಇಡೀ ಭೂಮಂಡಲದಲ್ಲಿ ಸಂಚರಿಸುತ್ತಾಳಂತೆ. ಅಂದ್ರೆ ಪಂಚಭೂತಗಳಲ್ಲಿ ಗಾಢವಾದ ಶಕ್ತಿ ಹೊರಹೊಮ್ಮುತ್ತಿರುತ್ತೆ. ಯಾರು ಲಲಿತಾ ನವರಾತ್ರಿಯನ್ನ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೋ ಅಂಥವರ ಕಷ್ಟ ಕಾರ್ಪಣ್ಯಗಳು ಕೇವಲ 9 ದಿನಗಳಲ್ಲಿ ಪರಿಹಾರವಾಗಿ ತೀರುತ್ತೆ ಎಂಬ ನಂಬಿಕೆಯೂ ಇದೆ. ಹಾಗಾಗಿ ಈ ಹಬ್ಬವನ್ನ ಹೆಚ್ಚಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಉತ್ತರ ಭಾರತದಲ್ಲಿ ವಿಭಿನ್ನವಾಗಿ ಗುಪ್ತ ನವರಾತ್ರಿ ಅಂತ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅಷ್ಟಕ್ಕೂ ಈ ಲಲಿತಾ ನವರಾತ್ರಿ ಅಂದ್ರೇನು? ಈ ಹಬ್ಬದ ಮಹತ್ವ ಎಂಥದ್ದು? ಈ ಹಬ್ಬದ ಆಚರಣೆ ಹೇಗೆ? ಸಕಲ ಕಷ್ಟ ಕಾರ್ಪಣ್ಯಗಳು ತೊಲಗೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಲಲಿತಾ ನವರಾತ್ರಿಯನ್ನ ಚೈತ್ರ ನವರಾತ್ರಿ, ವಸಂತ ನವರಾತ್ರಿ, ಗುಪ್ತ ನವರಾತ್ರಿ ಅಂತಲೂ ಕರೀತಾರೆ. ಇದು ದುರ್ಗಾದೇವಿಯ ಆರಾಧನೆಗೆ ಮೀಸಲಾದ 9 ದಿನಗಳ ಹಬ್ಬ. ಈ ಆಚರಣೆಯು ಚೈತ್ರ ಮಾಸದ ಮೊದಲ ದಿನದಂದು ಪ್ರಾರಂಭವಾಗುತ್ತೆ. ಚೈತ್ರ ನವರಾತ್ರಿಯ 9ನೇ ದಿನವು ವಿಶೇಷವಾಗಿರುವಂಥದ್ದು. ಯಾಕಂದ್ರೆ ಇದು ರಾಮನವಮಿ ಎಂದು ಕರೆಯಲ್ಪಡುವ ಭಗವಾನ್ ಶ್ರೀ ರಾಮಚಂದ್ರನ ಜನ್ಮವನ್ನ ಸೂಚಿಸುತ್ತೆ. ಹಾಗಾಗಿ 2025ರಲ್ಲಿ ಚೈತ್ರ ನವರಾತ್ರಿ ಮಾರ್ಚ್ 30ರ ಭಾನುವಾರದಿಂದ ಏಪ್ರಿಲ್ 7ರ ಸೋಮವಾರದವರೆಗೆ ನಡೆಯಲಿದೆ. 2025ರಲ್ಲಿ ರಾಮನವಮಿ ಏಪ್ರಿಲ್ 6ರಂದು ಭಾನುವಾರ ಬರುತ್ತೆ. ಅಷ್ಟಕ್ಕೂ ಚೈತ್ರ ನವರಾತ್ರಿ ಅಂದ್ರೆ ಚೈತ್ರ ನವರಾತ್ರಿಯು ದೈವಿಕ ಸ್ತ್ರೀ ಶಕ್ತಿಯ ಆಚರಣೆಯಾಗಿದ್ದು ದುರ್ಗಾದೇವಿಯ ವಿವಿಧ ರೂಪಗಳಿಗೆ ಸಮರ್ಪಿತವಾಗಿದೆ. ಸಾಮಾನ್ಯವಾಗಿ ನವರಾತ್ರಿ ಹಬ್ಬ ಅಂದ್ರೆ ಅಕ್ಟೋಬರ್ನಲ್ಲಿ ಬರುವಂಥದ್ದು. ಆದರೆ ಈ ಚೈತ್ರ ನವರಾತ್ರಿಯು ವಸಂತ ಕಾಲದಲ್ಲಿ ಬರುತ್ತೆ. ಇದರ ವಿಶೇಷತೆ ಅಂದ್ರೆ ಬೆಚ್ಚಗಿನ ದಿನಗಳ, ಹರ್ಷದ ದಿನಗಳ, ದೇಹದಲ್ಲಿ ಆಹ್ಲಾದವನ್ನ ತರುವ ದಿನಗಳ ಆಗಮನದೊಂದಿಗೆ ಅತ್ಯಂತ ನಿಗೂಢ ಸಂಬಂಧ ಹೊಂದಿರೋದ್ರಿಂದ ಬಹಳ ವಿಶಿಷ್ಟವಾಗಿರುವಂಥದ್ದು. ಅಷ್ಟಕ್ಕೂ ಚೈತ್ರ ನವರಾತ್ರಿಯನ್ನ ವಸಂತ ನವರಾತ್ರಿ ಎಂದು ಯಾಕೆ ಕರೀತಾರೆ ಅಂದ್ರೆ ಇದು ಚೈತ್ರ ನವರಾತ್ರಿಯ ಸಂಭವಿಸುವ ಋತುವನ್ನು ಸಂಕೇತಿಸುತ್ತೆ. ಈ ಹಬ್ಬದ ಸಮಯದಲ್ಲಿ ಈ ಭೂಮಿಯಲ್ಲಾಗುವ ಮತ್ತು ಈ ಪ್ರಕೃತಿಯಲ್ಲಿ ಸಂಭವಿಸುವ ಅಗಾಧ ಶಕ್ತಿಯನ್ನ ಪ್ರತಿಬಿಂಬಿಸುತ್ತೆ. ಈ ನವರಾತ್ರಿಯ ಮುಖ್ಯ ಉದ್ದೇಶ ಋತುಮಾನದ ಬದಲಾವಣೆಗಳನ್ನ ಮಾನವರಾಗಿರುವ ನಾವು ಮನಸಾರೆ ಸ್ವಾಗತಿಸುವುದು. ಚಳಿಗಾಲದ ಆರಂಭ ಮತ್ತು ಬೇಸಿಗೆಯ ಆರಂಭ. ಹಾಗಾಗಿ ಚಳಿಗಾಲದ ಆರಂಭ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮತ್ತು ಬೇಸಿಗೆಯ ಆರಂಭ ಏಪ್ರಿಲ್ ಮತ್ತು ಮೇ. ಹಾಗಾಗಿ ಈ ಹಬ್ಬವು ಹವಾಮಾನ ಮತ್ತು ಸೌರ ಪ್ರಭಾವಗಳ ಪ್ರಮುಖ ಕ್ಷಣಗಳನ್ನು ಗುರುತಿಸುತ್ತೆ. ನಮ್ಮ ದೇಹ ಮತ್ತು ಮನಸ್ಸು ಕೂಡ ಈ ಪ್ರಭಾವಗಳಿಗೆ ಒಳಗಾಗ್ತವೆ. ಆದ್ದರಿಂದ ಅಗ್ನಿ ಪುರಾಣ ಕೂಡ ಚೈತ್ರ ನವರಾತ್ರಿ ಮತ್ತು ಶರದ್ ನವರಾತ್ರಿಯನ್ನ ಆಚರಿಸಲು ಉಲ್ಲೇಖಿಸುತ್ತೆ. ಲಲಿತಾಂಬಿಕೆಯ ಅಪರಿಮಿತ ಕರುಣೆ ಮತ್ತು ಅನುಗ್ರಹವನ್ನ ಆಹ್ವಾನಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸಾಧಿಸಲು ಅಗತ್ಯವಾದ ರೋಗ ನಿರೋಧಕ ಶಕ್ತಿ ಮತ್ತು ದೇಹಕ್ಕೆ ಬಲ ನೀಡುತ್ತೆ. ಈ ನವರಾತ್ರಿಯ ಮುಖ್ಯ ಉದ್ದೇಶ ದೇವಿಯ ಆರಾಧನೆಯಾಗಿದ್ರೂ ಕೂಡ ರಾಮ ಮತ್ತು ಹನುಮನನ್ನ ಪೂಜಿಸಲಾಗುತ್ತೆ. ಇನ್ನು ಚೈತ್ರ ನವರಾತ್ರಿಯ ಹಿನ್ನೆಲೆಯನ್ನ ಗಮನಿಸಿದಾಗ ದೇವಿ ಭಾಗವತ ಪುರಾಣದ ಪ್ರಕಾರ ರಾಜಕುಮಾರ ಸುದರ್ಶನನು ರಾಜ ಯುಧಜಿತ್ ವಿರುದ್ಧ ಗೆಲ್ತಾನೆ. ಆದ್ದರಿಂದ ತನ್ನ ಪತ್ನಿ ಹಾಗೂ ಕುಟುಂಬದವರೊಂದಿಗೆ ಸೇರಿ ದೇವಿಯನ್ನ ಶ್ರದ್ಧಾಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸ್ತಾನೆ. ಇವರ ನಿಷ್ಕಲ್ಮಶ ಪ್ರೀತಿಗೆ ಸಂತುಷ್ಟಳಾದ ದೇವಿಯು ವಸಂತ ನವರಾತ್ರಿಯ ಸಮಯದಲ್ಲಿ ಹವನಗಳು ಮತ್ತಿತರ ಆಚರಣೆಗಳನ್ನ ಶ್ರದ್ಧಾಭಕ್ತಿಯಿಂದ ಮಾಡುವಂತೆ ಆದೇಶಿಸ್ತಾಳೆ. ರಾಜ ಸುದರ್ಶನನ ವಂಶಸ್ಥರಾದ ಶ್ರೀರಾಮ ಮತ್ತು ಲಕ್ಷ್ಮಣರು ಕೂಡ ಈ ಸಂಪ್ರದಾಯವನ್ನೇ ಮುಂದುವರಿಸಿಕೊಂಡು ಬಂದಿದ್ರು. ಹಾಗಾಗಿ ಜಗನ್ಮಾತೆಯ ಅನುಗ್ರಹದಿಂದಲೇ ಸೀತೆಯನ್ನ ಮರಳಿ ಪಡೆದನು ರಾಮ ಎಂಬ ಪ್ರತೀತಿ ಇದೆ. ಈ ನವರಾತ್ರಿಯನ್ನ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಆರಾಧಿಸಿದ್ರೆ ಭಕ್ತಿ ಭಾವವನ್ನ ಮೂಡಿಸುತ್ತೆ. ಈ ಹಬ್ಬವನ್ನ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದ ಕೆಲವು ದೇವಾಲಯಗಳಲ್ಲಿ ಅತ್ಯಂತ ವಿಶೇಷವಾಗಿ ಶ್ರೀ ಮಹಾಮೇರು ಪ್ರತಿಷ್ಠಾಪಿಸಲಾದ ದೇವಾಲಯಗಳಲ್ಲಿ ಆಚರಿಸಲಾಗುತ್ತೆ. ಉತ್ತರ ಭಾರತದಲ್ಲಿ ಈ ಹಬ್ಬವನ್ನ ಗುಪ್ತ ನವರಾತ್ರಿ ಅಂತಲೂ ಕರೀತಾರೆ. ಈ ಅವಧಿಯಲ್ಲಿ ಪ್ರತಿದಿನ ಬೆಳಗ್ಗೆ ವಿಶೇಷ ಅಭಿಷೇಕಗಳನ್ನು ಮಾಡಲಾಗುತ್ತೆ.
ಈ 9 ದಿನಗಳು ಕೂಡ ದೇವಿಯನ್ನ ಭವ್ಯವಾಗಿ ಅಲಂಕರಿಸಲಾಗುತ್ತೆ. ಸಂಜೆ ಲಲಿತಾ ಸಹಸ್ರನಾಮ ಅರ್ಚನೆ ಮತ್ತು ನವವರ್ಣ ಪೂಜೆಯಿಂದ ತುಂಬಿರುತ್ತೆ. ಇದನ್ನ ಶಾಕ್ತ ಸಂಪ್ರದಾಯದಲ್ಲಿ ಅತ್ಯಂತ ಶಕ್ತಿಶಾಲಿ ಪೂಜೆ ಎಂದು ಪರಿಗಣಿಸಲಾಗಿದೆ. ಶಕ್ತಿ ಅಂಶವನ್ನ ಪೂಜಿಸಲು ಕನ್ಯಾ ಪೂಜೆ ಮತ್ತು ಸುಹಾಸಿನಿ ಪೂಜೆಗಳನ್ನು ಕೂಡ ನಡೆಸಲಾಗುತ್ತೆ. ಕಲೆ, ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ದೇವಿಯನ್ನ ಸಂತುಷ್ಟಗೊಳಿಸುವ ಆಚರಣೆ ನಡೆಯುತ್ತೆ. ಈ ನವರಾತ್ರಿಗಳನ್ನ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ನಂಬಿಕೆಗೆ ಅನುಗುಣದಂತೆ ಆಚರಿಸಬಹುದು. ಅಲ್ಲದೆ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಅಭಿರಾಮಿ, ಅಂದಾದಿ, ದುರ್ಗಾ ಸಪ್ತಶತಿ ಮತ್ತು ಹಲವಾರು ಇತರೆ ಗ್ರಂಥಗಳು ಅಥವಾ ಶ್ಲೋಕಗಳನ್ನು ಪಠಿಸಬಹುದು. ನವರಾತ್ರಿಯ ಸಮಯದಲ್ಲಿ ಯುವತಿಯರನ್ನ ಕನ್ಯಾ ಎಂದು, ವಿವಾಹಿತ ಹೆಂಗಸರನ್ನ ಸುವಾಸಿನಿ ಎಂದು ಗೌರವಿಸುವುದು ಶಕ್ತಿಯನ್ನ ಪೂಜಿಸುವ ಒಂದು ಜನಪ್ರಿಯ ವಿಧಾನ. ಈ 9 ದಿನಗಳ ಮಹತ್ವ ಏನಂದ್ರೆ, ಆಧ್ಯಾತ್ಮಿಕವಾಗಿ ದುರಾಸೆ, ಅಸೂಯೆ, ಕೆಲಸದಲ್ಲಿ ವಿಳಂಬ, ಸೋಮಾರಿತನ, ಸುಳ್ಳು ಹೇಳೋದು, ಕಂಡವರ ಬಗ್ಗೆ ಮಾತನಾಡೋದು, ಹೊಟ್ಟೆ ಉರಿ, ದೃಷ್ಟಿ ಹೀಗೆ ಇನ್ನು ಮುಂತಾದ ನಕಾರಾತ್ಮಕ ಅಂಶಗಳನ್ನು ದೂರವಾಗಿಸಲು ದುರ್ಗಾದೇವಿಯ ಅನುಗ್ರಹವನ್ನು ಪಡೆಯಲು ಮೊದಲ 3 ರಾತ್ರಿಗಳಲ್ಲಿ ಪ್ರಾರ್ಥಿಸಲಾಗುತ್ತೆ. ಅಲ್ಲದೆ ಸಂಪತ್ತು ವೃದ್ಧಿಗೆ ತಾಳ್ಮೆ, ಕ್ಷಮೆ, ಕರುಣೆ, ಪ್ರೀತಿ, ದಯೆ ಮತ್ತು ಸಮಗ್ರತೆಯಂತಹ ಗುಣಗಳನ್ನು ಬೆಳೆಸಿಕೊಳ್ಳಲು ಅದನ್ನು ನಿರ್ವಹಿಸುವ ಶಕ್ತಿಯನ್ನ ಕರುಣಿಸೆಂದು 4ರಿಂದ 6ನೇ ರಾತ್ರಿಗಳಲ್ಲಿ ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸಲಾಗುತ್ತೆ. ಇನ್ನು ನಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಮತ್ತು ನಮ್ಮೊಳಗಿನ ದೈವಿಕ ಸ್ವಭಾವ, ಸಕಲ ಜೀವಿಗಳ ಪರಸ್ಪರ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಲು ಅನುಗ್ರಹಿಸುವಂತೆ 7ರಿಂದ 9ನೇ ರಾತ್ರಿಗಳಲ್ಲಿ ಸರಸ್ವತಿ ದೇವಿಯನ್ನ ಆಹ್ವಾನಿಸಲಾಗುತ್ತೆ. ಕೊನೆಯದಾಗಿ 10ನೇ ದಿನವನ್ನ ದೈವಿಕ ತಾಯಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸತ್ಚಿತ್ ಆನಂದದ ಸ್ಥಿತಿಯಲ್ಲಿ ಆಚರಿಸಲಾಗುತ್ತೆ. ಹೀಗೆ ಇದೊಂದು ವಿಶಿಷ್ಟ ಹಬ್ಬವಾಗಿದ್ದು, ಒಂದೆಡೆ ಆಚರಣೆಗಳು ನಡೆಯುತ್ತಿದ್ದರೆ ಸಾಧಕರು ಜ್ಞಾನೋದಯಕ್ಕಾಗಿ ತೀವ್ರ ಸಾಧನೆಗಳನ್ನು ಮಾಡ್ತಾರೆ. ತಪಸ್ಸು ಮತ್ತು ದೇವಿ ಉಪಾಸನೆಗಳ ಮೂಲಕ ಮನಸ್ಸಿನ ದುರ್ಗುಣಗಳನ್ನು ತೊಲಗಿಸಿಕೊಳ್ಳಬಹುದಂತೆ ಈ ನವರಾತ್ರಿಯ ಸಮಯದಲ್ಲಿ ಲಲಿತಾಂಬಿಕೆಗೆ ಪ್ರಾಮಾಣಿಕ ನಿಷ್ಠೆಯಿಂದ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದೇ ಆದಲ್ಲಿ ನಿಮ್ಮೆಲ್ಲ ದರಿದ್ರಗಳು ತೊಲಗಿ ಆರೋಗ್ಯ, ಸಂಪತ್ತು, ವಿದ್ಯೆ, ಉದ್ಯೋಗ, ಯಶಸ್ಸು ಹಾಗೆ ನಮ್ಮೆಲ್ಲ ಆಸೆಗಳು ಈಡೇರುತ್ತಾವಂತೆ. ಇದು ಖಂಡಿತವಾಗಿಯೂ ಸತ್ಯ. ವಸಂತ ಋತು ಅಥವಾ ವಸಂತ ಮಾಸವು ಪ್ರಕೃತಿಯಲ್ಲಿ ಮಾತ್ರವಲ್ಲದೆ ಜನರ ಮನಸ್ಸಿನಲ್ಲಿಯೂ ಸುಗ್ಗಿಯ ಮತ್ತು ಸಂತೋಷದ ಸಮಯವನ್ನು ಬರಮಾಡಿಕೊಳ್ಳುತ್ತೆ. ಬ್ರಹ್ಮಾಂಡದ ತಾಯಿಯಾದ ಲಲಿತಾದೇವಿಯನ್ನು ಪೂಜಿಸುವುದರೊಂದಿಗೆ ವಸಂತವನ್ನು ಆಚರಿಸಲು ನಮ್ಮೆಲ್ಲರಿಗೂ ಉತ್ತಮವಾದ ಮಾರ್ಗ ಇದು. ಪ್ರಾಚೀನ ವೈದಿಕ ಯುಗದಲ್ಲಿ ಲಲಿತಾ ಅಥವಾ ಗುಪ್ತ ನವರಾತ್ರಿಯು ಕೆಲವು ಋಷಿಗಳಿಗೆ ಮಾತ್ರ ಪರಿಚಿತವಾಗಿತ್ತಂತೆ. ಕಾಲಾನಂತರದಲ್ಲಿ ಇದು ತನ್ನ ಆಧ್ಯಾತ್ಮಿಕ ಶಕ್ತಿಗಾಗಿ ತಂತ್ರಿಗಳು ಮತ್ತು ಸಾಧಕರಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಈ ಅವಧಿಯಲ್ಲಿ ಸಾಧನೆ ಮಾಡುವ ಮೂಲಕ ಭಕ್ತರು ಭೌತಿಕ ಸವಾಲುಗಳನ್ನು ಜಯಿಸಬಹುದು ಎಂದು ನಂಬುತ್ತಾರೆ. ಹೀಗಾಗಿ ಗುಪ್ತ ನವರಾತ್ರಿಯು ಜ್ಞಾನ, ಸಂಪತ್ತು ಮತ್ತು ಯಶಸ್ಸಿಗಾಗಿ ದುರ್ಗಾದೇವಿಯನ್ನ ಪ್ರಾರ್ಥಿಸುವ ಸಮಯ. ಲಲಿತಾ ನವರಾತ್ರಿಯು ತಾಂತ್ರಿಕ ಆಚರಣೆಗಳು, ಶಕ್ತಿ ಸಾಧನೆಗಳು ಇತ್ಯಾದಿಗಳಿಗೆ ಸಂಬಂಧಿಸಿದವರಿಗೆ ಅತ್ಯಂತ ಮಹತ್ವದಾಯಕವಾಗಿದೆ. ಈ ಅವಧಿಯಲ್ಲಿ ಭಗವತಿ ದೇವಿಯ ಆರಾಧಕರು ಉಪವಾಸ ವ್ರತವನ್ನ ಆಚರಿಸುತ್ತಾರೆ ಮತ್ತು ಅತ್ಯಂತ ಕಟ್ಟುನಿಟ್ಟಾದ ನಿಯಮಗಳೊಂದಿಗೆ ಸಾಧನೆಯನ್ನ ಮಾಡ್ತಾರೆ. ಭಕ್ತರು ವಿವಿಧ ರೂಪಗಳಲ್ಲಿ ಶಕ್ತಿ ದೇವಿಗೆ ಗೌರವವನ್ನು ಸಲ್ಲಿಸುತ್ತಾರೆ. ಆ ನವದುರ್ಗಿಯರೆಂದರೆ ತಾರಾದೇವಿ, ಕಾಳಿದೇವಿ, ಲಲಿತಾದೇವಿ, ಭುವನೇಶ್ವರಿ ದೇವಿ, ತ್ರಿಪುರ ಭೈರವಿ ದೇವಿ, ಚಿನ್ನಮಸ್ತಿಕಾ ದೇವಿ, ಧೂಮಾವತಿ ದೇವಿ, ಬಗಳಾಮುಖಿ ದೇವಿ, ದೇವಿ ಮಾತಂಗಿ ಮತ್ತು ಕಮಲಾದೇವಿ. ಆದಾಗ್ಯೂ ಪದ್ಧತಿಗಳು ಮತ್ತು ಆಚರಣೆಗಳು ಪ್ರಾಕೃತ ನವರಾತ್ರಿಗಿಂತ ಭಿನ್ನವಾಗಿರಬಹುದು. ಆದರೆ ಪ್ರೀತಿ ಮತ್ತು ಭಕ್ತಿಯ ಸಂಕೇತವು ಸತ್ಯ ಮತ್ತು ತಾಯಿಯ ಶಕ್ತಿಗೆ ಪೂರಕವಾಗಿದೆ. ಇಲ್ಲಿ ದುರ್ಗಾದೇವಿಯ 10 ಮಹಾವಿದ್ಯೆಗಳ ಸದ್ಗುಣಗಳನ್ನು ಆಳವಾಗಿ ಪೂಜಿಸಲಾಗುತ್ತೆ. ಖಂಡಿತವಾಗಿಯೂ ಈ ಮಹಾವಿದ್ಯೆಗಳನ್ನು ತಾಂತ್ರಿಕ ಸಾಧನೆಯ ಭಾಗವಾಗಿ ಪೂಜಿಸುತ್ತಾರೆ. ಇದು ವಿಶ್ವದ ಆಳವಾದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಂತೆ. ಹಿಂದೂ ಪಂಚಾಂಗದ ಮಾಘ ಮತ್ತು ಆಷಾಢ ಮಾಸದಲ್ಲಿ ಆಚರಿಸಲಾಗುವ ಈ ಗುಪ್ತ ನವರಾತ್ರಿ ಅಥವಾ ಲಲಿತಾ ನವರಾತ್ರಿ ಹಬ್ಬವು ತಾಯಿಯ ಆಶೀರ್ವಾದವನ್ನು ಪಡೆಯಲು ಆಚರಿಸಲಾಗುತ್ತೆ. ಗುಪ್ತ ನವರಾತ್ರಿಯು ತಂತ್ರಿಗಳು ಮತ್ತು ಅಘೋರಿಗಳಿಗೆ ಸಿದ್ಧಿ ಪಡೆಯಲು ಪವಿತ್ರ ಸಮಯವಾಗಿರೋದ್ರಿಂದ ಸಾರ್ವಜನಿಕರಿಗೆ ಇದು ಮಾತೆ ದುರ್ಗೆಯನ್ನ ಪೂಜಿಸಲು ಶುಭ ಸಮಯ. ಈ ವರ್ಷ ಘಟ ಸ್ಥಾಪನೆಯ ಶುಭ ಮುಹೂರ್ತವು ಜನವರಿ 30ರಂದು ಅಂದರೆ ನಾಳೆಯಿಂದ ಶುರುವಾಗುತ್ತೆ. ಬೆಳಗ್ಗೆ 9:20ರಿಂದ 10:40ರವರೆಗೂ ಇರುತ್ತೆ. ಘಟಸ್ಥಾಪನೆಗೆ ಮತ್ತೊಂದು ಅನುಕೂಲಕರವಾದ ಸಮಯವೆಂದರೆ ಅಭಿಜಿತ್ ಮುಹೂರ್ತ. ಅದೇ ದಿನ ಮಧ್ಯಾಹ್ನ 12:08ದಿಂದ 12:52 ಇರುತ್ತೆ. ಹಾಗಾಗಿ ತಾವೆಲ್ಲರೂ ಜಗನ್ಮಾತೆ ದುರ್ಗಾ ದೇವಿಯ ಆರಾಧನೆಯನ್ನ ಮಾಡಿ
ತಮ್ಮೆಲ್ಲ ಕಷ್ಟಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರಲಿ ಎಂದು ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.